ಇದೆಲ್ಲ ಬೋಳಿಸ್ಬಿಡೋಣ ನೋಡಿ ಗೈಸ್ ಫಸ್ಟ್ ಅಲ್ಲಿ ನಮ್ಮ ಇದ್ಗೆ ಹುಡುಗಿ ತರ ರೆಡಿ ಮಾಡ್ತೀನಿ. ಈ ಇದಕ್ಕೆ 2K ವ್ಯೂಸ್ ಬಂದ್ರೆ 2K ವ್ಯೂಸ್ ಬಂದ್ರೆ ಸೊ ಶೇರ್ಸ್ ಚೆನ್ನಾಗಿರ್ಬೇಕು. 2K ವ್ಯೂಸ್ ಬಂದು 100 ಲೈಕ್ಸ್ ಆಗಿದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಮಾತಾಡೋಲ್ಲ ಈಗ ಹೋಯ್ತಾ ನಂಗೆ ನಿದ್ದೆ ಬರ್ತಾ ಗೈಸ್. ಅದಾದ್ರೆ 7 ಗಂಟೆ 7:30 ಲೈವ್ಗೆ ಹೋಗ್ಬೇಕು. ನಾಳೆನೇ ಬ್ಲಾಗ್ ಹಾಕ್ಬೇಕು. ಏನು ಕಂಟೆಂಟೇ ಇಲ್ಲ. ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವತ್ತಿಂದ ಕೇಳ್ತಾ ಇದ್ರು ತುಂಬ ದಿನ ಮೇಕಪ್ ಇಂದು ಏನೋ ಅಲ್ಲಾಡಿಸ್ತೀರಲ್ಲಪ್ಪ. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಇಂದ ರಿವ್ಯೂ ಮಾಡಿ ನೀವು ಎಷ್ಟು ಅದೇ 1,00,000 ಪ್ರಾಡಕ್ಟ್ ತಗೊಂಡಿದ್ದೀರಾ ಅಂತೀರಲ್ಲ, ತೋರಿಸಿ ಅಂತ ಹೇಳಿ ತೋರಿಸಿ ಕೇಳ್ತಾ ಇದ್ರು. ಸೊ ಅದೇ ಹತ್ತತ್ರ ಅದೇ ಜಾಸ್ತಿ ಕಮೆಂಟ್ ಬರ್ತಾ ಇದ್ದೀವಿ ಯೂಟ್ಯೂಬಲ್ಲಿ. ಸೊ ನೀವು ಯಾವ ಕಮೆಂಟ್ ಮಾಡ್ತೀರಾ ಅದನ್ನ ಮಾಡ್ತೀವಿ. ಸೊ ಇವಾಗ ಜಾಸ್ತಿ ಬಂದಿದ್ದು ಅದೇ ಮೇಕಪ್ ಪ್ರಾಡಕ್ಟ್ಸ್ ಹುಡುಗಿರಿಗೆ ಅದೇ ಗೊತ್ತಲ್ಲ ಜಾಸ್ತಿ. ಏನಂತ ತಗೊಂಡಿದ್ರೆ ತೋರಿಸಿ ಅನ್ಕೊಂಡು ಯಾರು ಮುಖಕ್ಕೆ ಬಟ್ಟೆ ಏನೋ ಹಚ್ಚಲ್ಲ ಆಯ್ತಾ. ದಿಸ್ ಇಸ್ ಮೇಕಪ್ ಬ್ಯಾಗ್. ನೋಡಿ ಇನ್ನೊಂದೇನ್ ಗೊತ್ತಾ, ಇದನ್ನ ಕೆಳಗಿನ ಮೊಯ್ದು ಇಲ್ಲಿ ಎತ್ಕೊಂಡ್ ಬಂದ. ನಾನ್ ಎತ್ಕೊಂಡ್ ಬಂದಿಲ್ಲ. ಎಷ್ಟು ವೇಟ್ ಇದೆ ಕೇಳಿ. ಜಾಸ್ತಿ ವೇಟ್ ಇದೆ. ನಾನು ಒಬ್ಳಿಗೆ ಎತ್ತಡಕ್ ನಿಜ ಕಷ್ಟ. ಗೈಸ್ ನೋಡಿ ದೊಡ್ಡದೇ ಬ್ಯಾಗು ಗೈಸ್ ಇದು. ಗೈಸ್ ನಾನು ಅರ್ಧ ಇದೆ ಈ ಬ್ಯಾಗು. ನಿಂತ್ಕೋ, ಅರ್ಧ ಎಲ್ಲ ಐತೆ. ವೆಯ್ಟ್ ಅಲ್ಲಿ ನಾನು ಅರ್ಧ ಇದೆ. ವೆಯ್ಟ್ ಅಲ್ಲಿ ನೀನು ಅರ್ಧ ಐತೆ. ಸೊ ಇವಾಗ ಈ ಪ್ರಾಡಕ್ಟ್ಸ್ ರಿವ್ಯೂ ಮಾಡೋಣ. ಸೊ ಗೈಸ್ ಈ ವಿಡಿಯೋ ಏನಕ್ಕೆ ಅಂತ ಮಾಡ್ತಾ ಇದ್ದಾರೆ ಅಂದರೆ, ಸೊ ಬಿಕಾಸ್ ಅವಳಿಗೂ ನಾನೇನೋ ಕೆಲ್ಸಕ್ಕೆ ಹೋಗ್ತೀನಿ, ಅವಳಿಗಾದ್ರೂ ಒಂದೊಂದು ಮೇಕಪ್ ಆರ್ಡರ್ ಸಿಗಲಿ ಅಂತ ಹೇಳ್ಬಿಟ್ಟು, ಸೊ ಎಷ್ಟು ಖರ್ಚು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ. ಬಿಕಾಸ್ ಯಾವ್ದಾದ್ರು ಮೇಕಪ್ ಆರ್ಡರ್ಸ್ ಇದ್ದರೆ ನಮ್ಮ ಸಾಹನ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಹೆಂಗೆ ಮಾಡಬೇಕು ಅಂದರೆ, ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತೀರಾ ಅಂದರೆ ಹೊಸ ಚಾನಲ್ ಲಿಂಕ್ ಆದರೂ ಐತೆ. ಸೊ ಅಲ್ಲಿ ಬಂದಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪರ್ಸನಲ್ ಆಗಿ ನಿಮಗೆ DM ಬರ್ತದೆ ಡೈರೆಕ್ಟ್. ಯೂಟ್ಯೂಬಿಂದನೇ ಮಾಡ್ತೀವಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಮಗೆ ಯಾವ ಪೇಜ್ನ ಉಳಿಸ್ತಾ ಇಲ್ಲ. ತಿಕ್ಕಾಗ ಸಾಯ್ತವ್ರೆ ನಮ್ಮ ಅಂದ್ಕೊಂಡ್ರೆ ನಾವು ಫಸ್ಟು. ಸೊ ಈ ವಿಡಿಯೋ ಮಾಡ್ತಿರೋದು, ಸೊ ಫಸ್ಟು ಆಫ್ ಆಲ್ ಗೈಸ್ ಯಾವ್ದಾದ್ರು ಒಂದು ಇವೆಂಟ್ಸ್ ಆರ್ಡರ್ಸ್ ಏನಾದ್ರು ಇದ್ದರೆ ನಮ್ಮ ಸಾಹನಂಗೂ ಒಂಚೂರು ಚಿಕ್ಕ ಪುಟ್ಟದಾದ್ರು ಆಯಿತು ಒಂದೊಂದು ಆರ್ಡರ್ಸ್ ಕೊಡಲಿ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಾಯಿದ್ದೀವಿ. ಬಿಕಾಸ್ ಅವಳು ಕೂಡ ಬಂಡವಾಳ ಹಾಕಿದ್ದಾಳೆ, ಬಟ್ ಅದರಲ್ಲಿ ಏನೋ ಅಷ್ಟೊಂದು ತೆಗ್ದಿಲ್ಲ. ಅದೇನೇ ಸಾನ 100% ತೆಗ್ದಿಲ್ಲ ಗೈಸ್. ನಾನು ಇದರಲ್ಲಿ ಕರೆಕ್ಟಾಗಿ ನಾನು ಹಾಕಿರೋ ಬಂಡವಾಳದಲ್ಲಿ 15% ಕೂಡ ನಾನು ಅಮೌಂಟ್ನ ತೆಗ್ದಿಲ್ಲ. 15 ಬರೀ 15% ಕೂಡ ನಾನು ತೆಗ್ದಿಲ್ಲ ಇದ್ರಲ್ಲಿ ಅಮೌಂಟ್ನ. ಸೊ ಅದಕ್ಕೋಸ್ಕರನೇ ಅವಳು ಕೂಡ ಮನೇಲೆ ಫ್ರೀಯಾಗೇ ಇರ್ತಾಳೆ. ಸೊ ಯಾವ್ದಾದ್ರು ಒಂದು ಇವೆಂಟ್ಸ್ ಇದ್ದರೆ, ಸೊ ಯಾವ್ದಾದ್ರು ಮೇಕಪ್ ಆರ್ಡರ್ಸ್ ಇದ್ದರೆ ನಮ್ಮ ಸಾನಿಗೆ ಒಂದೊಂದು ಚಿಕ್ಕ ಪುಟ್ಟದ್ದು ಒಂದ್ಸರಿ ಟ್ರೈ ಮಾಡಿರಿ. ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಕೊಡಿ. ಸೊ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟು ಇವಳಿಗೆ ಕ್ಯಾಕ್ರು ಸುಗೀರಿ. ಪಕ್ಕನಾ ಅದಕ್ಕೇನೆ ಸೊ ಇದೊಂದು ವಿಡಿಯೋ ಮಾಡ್ತಾ ಇರೋದು. ಒಂದು ಕೊಡುವ ಅಂತ ಏನು ಎಷ್ಟು ಇದಾಕೊಳ್ಳ ಅಂತ ನೋಡಿ ಗೈಸ್. ಇಲ್ಲೆಲ್ಲ ತೋರಿಸ್ತೀನಿ ಮುಂದೆ ಇಟ್ಬಿಟ್ಟು. ಕೆಳಗೆ ಇಳಿ, ತಣ್ಣಗಾಗುತ್ತೆ ಅಂತ ನೀನು. ಗೈಸ್ ತಣ್ಣಗಾಗುತ್ತೆ ಅಂತ ಸಾಕ್ಸ್ ತಗೊಂಡ್ ಬಂದೀನಿ ನಾನು. ಹೊಸಾದ್ ನಮ್ಮ ಅಮ್ಮನ ಹತ್ರ ತೆಗ್ಸ್ಕೊಂಡೆ. 5 ಸಾಕ್ಸ್ ತೆಗ್ಸ್ಕೊಂಡೀನಿ. ಬಿಡಪ್ಪ ಸಾಧನೆ ಮಾಡಿದ್ಯಾ. ಫಸ್ಟ್ ಈ ಎಲೆಕ್ಟ್ರಿಕ್ ಐಟಮ್ಸ್ ತೋರಿಸ್ಬಿಡ್ತೀನಿ. ಎಲ್ಲ ಗೈಸ್ ಮಿಕ್ಸಪ್ ಮಾಡ್ಕೊಬಿಟ್ಟಿದೀನಿ. ನೋಡಿ ಇದೊಂದು ಹೇರ್ ಡ್ರೈಯರ್. ನಾರ್ಮಲ್ ಆಗಿ ಅನ್ಕೋತೀರ ಹೇರ್ ಡ್ರೈಯರ್ ಏನೋ 700-800 ರೂಪಾಯಿಗೆ ಸಿಗುತ್ತೆ. ನೋಡಿ ಬ್ರ್ಯಾಂಡ್ ಬಂದು ಐಕಾನಿಕ್ಕೆ ತಗೊಂಡಿರೋದು. ನಾನು ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಕೂಡ ಐಕಾನಿಕ್ ಬ್ರ್ಯಾಂಡಲ್ಲೇ ತಗೊಂಡಿರೋದು. ಓಕೆನಾ. ಇದು ಅಮೌಂಟ್ ಬಂದು 4.5 or 5.6 ಇದೆ ಗೈಸ್ ಇದು ಅಮೌಂಟ್. ಓಕೆನಾ. 5,000 ರೂಪಾಯಿ ಹೇಳ್ತಾರೆ. 5,000 to 6,000 ರೂಪಾಯಿ ಹೇಳ್ತಾರೆ. ಕರೆಕ್ಟಾಗಿ ಅಮೌಂಟ್ ಗೊತ್ತಿಲ್ಲ. ಇದು ಕರ್ಲಿಂಗ್ ಟಾಂಗ್ ಅಂತ ಹುಡುಗಿರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೈಸ್. ಇದೆಲ್ಲ ನಾನು ಹೆಂಗೆ ಹೊಡ್ಕೊಬಿಟ್ಟಿದ್ದೀನಿ. ಇದು ಕೂಡ 3,500 ರೂಪಾಯಿ. ದಿಸ್ ಒಂದು ಮಿಷಿನ್ಗೆ 3,500 ರೂಪಾಯಿ. ಓಕೆನಾ. ಇನ್ನೂ 2 ಮಿಷಿನ್ಸ್ ಇದೆ. ನೋಡಿ ಇದು ಕ್ರಿಂಪರ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೇರ್ ಕ್ರಿಂಪರ್. ಹೇರ್ ಸ್ಟೈಲ್ ಮಾಡಕ್ಕೆ ಅಲ್ಲ, ಹೇರ್ ಸ್ಟೈಲ್ ಮಾಡಕ್ಕೆ ಈ ಕ್ರಿಂಪ್ ಮಾಡಿದ್ರೆ ಸ್ಟ್ರೈಟ್ ಇರೋದು. ನಾನು ಹೇಳ್ತೀನಪ್ಪ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನೋಡಿ ಗೈಸ್ ಈ ತರ ಶೇಪ್ ಇದೆಯಲ್ಲ, ಇದರಿಂದ ಕ್ರಿಂಪ್ ಆಗುತ್ತೆ ಕೂದಲು. ಓಕೆನಾ. ಇದು ಬಂದು 5,000. ನೀವು ಲೆಕ್ಕ ಹೊಳಿಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಕಮ್ಮಿ ಆಗ್ಬೋದೇನೋ ಏನು ಅಂತ. ಅವ್ನು ಹೇಳ್ತೀನಲ್ಲಪ್ಪ ಸ್ಟ್ರೈಟ್ನರ್ ಅಂತ. ದಿಸ್ ಇಸ್ ಸ್ಟ್ರೈಟ್ನರ್ ಗೈಸ್. ಇದು ಸ್ಟ್ರೈಟ್ನರಾ? ಅದು ಕ್ರಿಂಪರ್, ಇದು ಸ್ಟ್ರೈಟ್ನರ್. ಎಲ್ಲ ಗೈಸ್ ಎಲ್ಲ ನಂದು ಐಕಾನಿಕ್ ಬ್ರ್ಯಾಂಡ್ ಇಂದಾನೆ ತಗೊಂಡಿರೋದು. ಓಕೆನಾ. ಇದು ಹೊಸದಾಗಿ ಅಂದ್ರೆ ಈ ಕ್ರಿಂಪರ್ ಇದೆಲ್ಲ ಮಾತ್ರ ಅವಾಗ ಇನ್ನೊಂಥರ ಡಿಫ್ರೆಂಟ್ ಆಗಿ ಬರ್ತಿತ್ತು ಇಲ್ಲಿ. ಇವಾಗ ಇದು ಹೊಸ ತರದ್ರಲ್ಲಿ ನ್ಯೂ ಆಗಿ ಬಿಟ್ಟಿದ್ನ ತಗೊಂಡಿದ್ ನಾನು. ನಾನು ಒಂದು 6 months ಆಗಿದೆ. ಇದೆಲ್ಲ ಇದು 5,000 ಅದು 5,000 ಎಬೋನೇ ಇರ್ಬೋದು, ಗೊತ್ತಿಲ್ಲ ನಾನು ಕರೆಕ್ಟ್ ಆಗಿ. ನಾನು ಯಾಕಂದ್ರೆ ರೌಂಡ್ ಫಿಗರ್ ಅಲ್ಲೇ ಅಮೌಂಟ್ ಕೊಟ್ಟಿದ್ದೆ.
ಇನ್ನು ಫೇಸ್ ಹಾಕೋ ಪ್ರಾಡಕ್ಟ್ಸ್ ತುಂಬಾ ಜನ ಕೇಳ್ತಾರೆ ಏನಂತ 1,000 ರೂಪಾಯಿಗೆ ಮೇಕಪ್ ಮಾಡ್ಕೊಡ್ಬೋದಲ್ವಾ ಕೇಳ್ದೆ, ನಿಜ ಕೇಳೋರಿದೆ 1,000 ರೂಪಾಯಿ ಮೇಕಪ್ ಮಾಡ್ಕೊಡ್ಬೋದಾ? ನೀವು ಒಂದ್ಸಲ ಯೋಚನೆ ಮಾಡಿ. ಇದು ಪಿಕ್ಸಿಂದು ಟೋನರ್ ಇದು, ಓಕೆನಾ? ಇದ್ರ ಪ್ರೈಸ್ ಬಂದು ಇಲ್ಲೇ ಇದೆ, ಹೇಳ್ತೀನಿ. ಎಲ್ಲಿದೆ ಗೈಸ್ ಪ್ರೈಸು? ಅದರಲ್ಲಿ ಇರುತ್ತೆ ನೋಡಿ, ವೈಟ್ ಶೀಟ್ ಇದ್ರ ಮೇಲೆ. ಇದ್ರ ಪ್ರೈಸ್ ಬಂದು 1,200 ರೂಪಾಯಿ. ಇದೊಂದು ಟೋನರ್ದು ಪ್ರೈಸ್ 1,200 ರೂಪಾಯಿ. ಬೇರೆ ಬೇರೆ ಬ್ಯೂಟಿಷಿಯನ್ ಮೇಕಪ್ ಆರ್ಟಿಸ್ಟ್ಗಳು ದೊಡ್ಡ ಸ್ಟುಡಿಯೋದಲ್ಲೆಲ್ಲ ಇದನ್ನ 30,000 to 40,000 ಮೇಕಪ್ಗೆ ಯೂಸ್ ಮಾಡ್ತಾರೆ. ಒಂದ್ಸಲ ಹೇಳ್ಬಿಡೋದು ನೀವು ಎಷ್ಟೆಷ್ಟು ಮಾಡ್ಕೊಡ್ತೀಯ ಅಂತ. ಗೈಸ್ ನಾನು 2000 ಇಂದಾನೆ ಸ್ಟಾರ್ಟ್ ಗೈಸ್, ಅದಕ್ಕಿಂತ ಕಮ್ಮಿಗೆ ಯಾರಿಗೂ ಮಾಡ್ಕೊಡಲ್ಲ. ಬಿಕಾಸ್ ಯಾಕೆಂದ್ರೆ ಅಲ್ಲಲ್ಲ ಕಮ್ಮಿಗೂ ಮಾಡ್ಕೊಡ್ತೀಯ, ಬಟ್ ಈ ಪ್ರಾಡಕ್ಟ್ಸ್ ಹಾಕಲ್ಲ. ಅಂದ್ರೆ ಮಾಡ್ಕೊಡ್ತೀವಿ. ನಮ್ಗೆ ಗೈಸ್ ನನ್ಗೆ ಏನಂದ್ರೆ ನಾವು ಒಂದ್ ಕ್ಲೈಂಟ್ ಫೇಸ್ ಮೇಲೆ, ಈಗ ನಂದೇ ಫೇಸ್ ಆಗಿದ್ರು ನಾವು ಒಂದ್ ಕೈಗೆ ನಮ್ ಫೇಸ್ಗೆ ಏನಾದ್ರು ಹಚ್ತಿದೀವಿ ಅಂದ್ರೆ ಅದರಿಂದ ಏನಾದ್ರು ಆಗುತ್ತೆ ಅಂತ ತಿಳ್ಕೊಂಡ್ ಮಾಡ್ಬೇಕು. ಸುಮ್ನೆ ಮಾಡಿ ಇನ್ನೊಬ್ರಿಗೆ ಬೇಜಾರಾಗಬಾರ್ದು. ಇದು ಸೆಟಫಿಲ್ದು ಇದು ಮಾಯಿಶ್ಚರೈಸರ್, ಇದು 620 ರೂಪೀಸ್. ನೋಡ್ಕೊಳ್ಳಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ ಗೈಸ್. ಇದು ಸೆಟಫಿಲ್ ಮಾಡ್ತೀರಾ, ಅದು ಡ್ರೈ ಸ್ಕಿನ್ ಗೆ ತುಂಬಾ ಒಳ್ಳೇದು ಗೈಸ್. ಸೆಟಫಿಲ್ ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ, ಗೊತ್ತಿರುತ್ತೆ. ಮೆಡಿಕಲ್ ಇದು ಸರ್ಟಿಫೈಡ್. ಇದು ಸೆಟಫಿಲ್ ಇನ್ ಫೇಸ್ ವಾಶ್ ಎಲ್ಲ ಇದೆಲ್ಲ ಸರ್. ಫೇಸ್ ವಾಶ್ ಎಲ್ಲ ಇದೆ. ಅಂಡ್ ಇದು ನೋಡಿ, ಇದು ಡ್ರೈ ಸ್ಕಿನ್ ಮಾಯಿಶ್ಚರೈಸರ್, ಓಕೆನಾ? ಕಲರ್ ಬಾರ್ದು ಇದು. ಇದು ಬಂದು 799 ರೂಪೀಸ್, 800 ರೂಪೀಸ್. ಇದೊಂದು ಇಷ್ಟೇ ಇರೋದು ನೋಡಿ ಮಾಯಿಶ್ಚರೈಸರ್, 800 ರೂಪೀಸ್. ಇದು ನೀವೇ ನೋಡಿ, ಅಷ್ಟು ಕಾಸ್ಟ್ಲಿ ಹಾಕ್ಬಿಟ್ಟು 1,000ಕ್ಕೆ 1,500 ರೂಪಾಯಿಗೆ ನಿಮ್ ಸ್ಯಾರಿ ಡ್ರೇಪ್, ಮೇಕಪ್, ನಿಮ್ ಹೇರ್ ಸ್ಟೈಲ್ ಎಲ್ಲ ಹೆಂಗ್ ಮಾಡ್ಕೊಡ್ಬೇಕು ಅಲ್ವಾ? ನೀವ್ ಯೋಚನೆ ಮಾಡಿ. ಇದು ಮೇಕಪ್ ರಿಮೂವರ್ ಬಿಡಿ, ಬೇಡ. ಇದು ಗೈಸ್ ಇದು ಸ್ವಿಸ್ ಬ್ಯೂಟಿ ಇದು ಗೈಸ್, ಓಕೆನಾ? ಇದು ಪ್ರೈಮರ್ ಆಯ್ತಾ? ಇದೊಂದು 400 ಇರ್ಬೋದು ಅಷ್ಟೇ, ಇದೇನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ. 400 ರೂಪೀಸ್ ಇರ್ಬೋದು. ಇಲ್ಲ ಗೈಸ್ 400 ಅಲ್ಲ, 749 ರೂಪೀಸ್ ಗೈಸ್. ನಾನು 400 ಇಲ್ಲ ಅನ್ಕೋತಾ ಇದ್ದೀನಿ. 749 ರೂಪೀಸ್. ಬೇಕಾದ್ರೆ ನೀವು ಅಮೌಂಟ್ ನೋಡ್ಕೊಳ್ಳಿ, ಕಾಣಿಸಲ್ಲ ಅನ್ಕೋದೀನಿ. ಇಲ್ಲಿದೆ ಗೈಸ್ ಅಮೌಂಟ್, ಕಾಣಿಸಲ್ಲ ಆಯ್ತಾ? ಕಾಣಿಸಲ್ಲ. 749 ರೂಪೀಸ್. ಇದು ಕೂಡ ಇದು ಮೇಕಪ್ ಫಿಕ್ಸರ್ ಆಯ್ತಾ? ಮೇಕಪ್ ಆದ್ಮೇಲೆ ಅದನ್ನ ಸ್ಪ್ರೇ ಹೊಡೆಯೋದು. ಮೇಕಪ್ ಅಂದ್ರೆ ಇದು ಎರಡಿದೆ. ಇದು ಮೇಕಪ್ ಗಿಂತ ಮುಂಚೆ ಒಂದು, ಮೇಕಪ್ ಆದ್ಮೇಲೆ ಒಂದಿದೆ. ಇದು ಎರಡು ಆಲ್ಮೋಸ್ಟ್ 700 ಮೇಲೆನೆ, ಓಕೆನಾ? ಇವೆರಡು 1,400 ರೂಪೀಸ್, ಓಕೆನಾ? ನಾನು ಕರೆಕ್ಟ್ ರೇಟ್ ಹೇಳ್ತಿಲ್ಲ ಆಕ್ಚುಲ್, ನಿಮ್ಗೆ ನಾನು ಇಲ್ಲಿ ಗೊತ್ತಾಗ್ತಿರೋದು ಮಾತ್ರ ಹೇಳ್ತಿದ್ದೀನಿ. ಬಿಕಾಸ್ ಯಾಕೆಂದ್ರೆ ಒಂದೊಂದು ಇದ್ರಲ್ಲಿ ರೇಟ್ ಕಾಣಿಸ್ತಿಲ್ಲ. ಸೊ ಅದತ್ರ ಈ ಬ್ಯಾಗ್ ಅಲ್ಲೇ ಅದತ್ರ 5,000 ರೂಪಾಯಿ ಪ್ರಾಡಕ್ಟ್ ಆಯ್ತು. ಇಷ್ಟರಲ್ಲಿ 5,000 ರೂಪಾಯಿ, ಇದ್ರಲ್ಲಿ 5,000 ರೂಪಾಯಿ ಪ್ರಾಡಕ್ಟ್ ಆಯ್ತು ಗೈಸ್. ಅದ್ರಲ್ಲಿ ಇದು ಗೈಸ್ ಇದು ಜಸ್ಟ್ ಸಿರಮ್, ಸ್ಕಿನ್ ಗ್ಲೋಯಿಂಗ್ ಸಿರಮ್ ಆಯ್ತಾ? ಇದು ಮಿನಿಮಮ್ 700. ಅದು ಬ್ರ್ಯಾಂಡ್ ಹೆಸರು ಬ್ಯೂಟಿ, ಸ್ವಿಸ್ ಬ್ಯೂಟಿ. 700 ಅಂತೂ ಪಕ್ಕ ಇರುತ್ತೆ ಗೈಸ್ ಇದೆಲ್ಲ. ಯಾಕೆಂದ್ರೆ ಬಿಕಾಸ್ ಇವೆಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ ಸ್ವಲ್ಪ. ನೀವು ಸ್ವಿಸ್ ಬ್ಯೂಟಿ ಅನ್ಬೇಡಿ, ಸ್ವಿಸ್ ಬ್ಯೂಟಿಲೂ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಈ ನನ್ನ ಮಗನ್ ಬಾಕ್ಲು ಗೈಸ್, ಇದು ಸ್ವಲ್ಪ ಗಾಳಿಗೆ ಒಳ್ಳಾಡುತ್ತೆ. ಅವನ ಬಂದ ಅನ್ನಂಗೆ. ನನ್ ನೈಟ್ ಭಯ ಆಗಲ್ಲ ಮಾರೈತಿ, ಮಂಕೊಂಡಿರ್ತಿ ನೀವು ಸಾನ್ಗೆ ಏನಾಯ್ತೈತಿಗೆ ಬತ್ತಳಲ್ಲ ಅಂತ ನಾನು. 12 ಗಂಟೆ 12:15 ಎದಿರ್ತೀನಲ್ಲ, ಅವಳಿಗೆ ಏನಾಯ್ತೆ ಇವಾಗ ಮತ್ತೆ ಯಾಕೆ ಬತ್ತಾವಳ ಅಂತ. ಲ್ಯಾಶಸ್ ಇದು ನನ್ನ ಹತ್ರ ಇನ್ನೂ ತುಂಬಾ ಲ್ಯಾಶಸ್ ಇತ್ತು, ಖಾಲಿ ಆಗಿದೆ, ಓಕೆನಾ? ಇದು ಒಂದು ಲ್ಯಾಶಸ್ ಎಲ್ಲರಿಗೂ ಗೊತ್ತಿರುತ್ತೆ, 170 ರೂಪೀಸ್ ಒಂದು ಲ್ಯಾಶಸ್ಗೆ. ಇದೊಂದು ಬಾಕ್ಸ್ ಲ್ಯಾಶಸ್ಗೆ ಅಂದ್ರೆ 170 ರೂಪೀಸ್. 170 ಅನ್ನಂಗೆ ಈ 5ಕ್ಕೆ ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ. ಬಟ್ ಅದು ಯೂಸ್ ಮಾಡಿಲ್ಲಲ್ಲ ನೀನು? ಮಾಡಿಲ್ಲ, ಮಾಡ್ತೀನಿ. ಇನ್ನು ತುಂಬಾ ಒಂದು 4 ಬಾಕ್ಸ್ ಯೂಸ್ ಮಾಡಿದೀನಿ. 170 ಆ ತರ ಹೋದ್ರೆ 700 ರೂಪಾಯಿ ಆಯ್ತು ದುಡ್ಡು. ಇನ್ನೂ ಜಾಸ್ತಿನೇ ಆಗುತ್ತೆ 700 ರೂಪಾಯಿ ಎಲ್ಲ ಸೇರಿ, ಆಯ್ತಾ? ಇದು ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಏನದು? ಲೆನ್ಸ್ ಕಣ್ಣಿಗೆ ಹಾಕೊಳ್ಳೋದು. ನಾನು ಲೆನ್ಸ್ ಒಂದನ್ನ ಯಾರಿಗೂ ಹಾಕೊಡಲ್ಲ. ಬಿಕಾಸ್ ನನಗೆ ಲೆನ್ಸ್ ಹಾಕಕ್ ಬರಲ್ಲ ಕರೆಕ್ಟ್ ಆಗಿ, ಭಯ ಆಗುತ್ತೆ ನನಗೆ ಕಣ್ಣಿಗೆ ಲೆನ್ಸ್ ಹಾಕಕ್ಕೆ. ಲೆನ್ಸ್ ಹಾಕಿದ್ಮೇಲೆ ನೈಟ್ ತೆಗ್ದಿಟ್ಟೆ ಮಲ್ಕೋಬೇಕು, ಇಲ್ಲ ಕಣ್ಣು ಒಳಗೆ ಹೋದ್ರೆ ಆಪರೇಷನ್ ಅಂದ್ರೆ ಡಾಕ್ಟರ್ ಹತ್ರನೇ ಹೋಗಿ ತೆಗಿಸ್ಬೇಕು, ನಾವು ತೆಗಿಯಕ್ಕಾಗಲ್ಲ ಗೈಸ್. ಲೆನ್ಸ್ ಹಾಕೊಳ್ಳೋರು ಹುಷಾರಾಗಿ ಹಾಕೊಳ್ಳಿ. ನನಗಂತೂ ಹಾಕೊಳಕ್ ಬರಲ್ಲ, ನಾನು ಯಾರಿಗೂ ಹಾಕೋದಿಲ್ಲ. ನನ್ನ ಕ್ಲೈಂಟ್ಸಿಗೆ ಫಸ್ಟೇ, ನನಗೆ ಯಾರು ಕೇಳೋರಿಗೆ ಫಸ್ಟೇ ಹೇಳ್ಬಿಡ್ತೀನಿ, ನನಗೆ ಆಂಟಿ ಲೆನ್ಸ್ ಹಾಕೋದಕ್ಕೆ ಬರಲ್ಲ, ನಾನು ಹಾಕಲ್ಲ ಅಂತ. ದಿಸ್ ಇಸ್ ಕಾಜಲ್ ಗೈಸ್, ಸ್ವಿಸ್ ಬ್ಯೂಟಿ ಇದೇನೆ, ತುಂಬಾ ಚೆನ್ನಾಗಿದೆ ಗೈಸ್. ಯಾರು ಹೇಳ್ಬೇಡಿ ಸ್ವಿಸ್ ಬ್ಯೂಟಿ ಚೆನ್ನಾಗಿರಲ್ಲ ಅಂತ, ಚೆನ್ನಾಗಿದೆ. ಇದು ಕಾಸ್ಟ್ ಬಂದು ಗೈಸ್ ಇದು 429 ರೂಪೀಸ್. ಸಾಕು, ಆರಾಮ್ ಟೈಪ್. ಇಷ್ಟಕ್ಕೇನೆ ಇಷ್ಟು ಚಿಕ್ಕದು ಎಷ್ಟಿದೆ ಅದ್ರಲ್ಲಿ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಆರಾಮ್ ಟೈಪ್ ಅಂತ ಹೇಳಿದ್ರೆ ಮೇಲ್ಗಡೆ ಪೌಡರ್ ಟೈಪ್ ಇರುತ್ತೆ, ಓಕೆನಾ? ಗೊತ್ತಾಗುತ್ತಲ್ಲ ನಿಮ್ಗೆ. ಅಲ್ಲ ನನಗೆ ಇಲ್ಲೇ ಕೇಳಿರೋರೆ, ನನಗೆ ಮೇಕಪ್ ಮಾಡಿಸ್ಕೊಂಡಿರೋರು ಕೇಳಿರೋರು ಇದಾರೆ, ಕಮ್ಮಿ ಕೊಡಿ ಅಂತ. ಏನ್ ಕಮ್ಮಿ ಕೊಡಿ? ಮೇಕಪ್ ನ ಕಮ್ಮಿ ಮಾಡ್ಕೊಡಿ ಅಂತ. 500 ಮಾಡ್ಕೊಡು 500 ರೂಪಾಯಿಗೆ ಮುಖ ಹೋದ್ರೆ ಪರವಾಗಿಲ್ಲ. ಪ್ರಾಡಕ್ಟ್ ತಗೊಬೇಕಲ್ಲ
ಅದಕ್ಕೋಸ್ಕರ ಅಂದ್ರೆ ಇವಾಗ ಏನ್ ಗೊತ್ತಾ, ಇವಾಗ ಮಾಡ್ಕೊಡಿ ಅಂತ ಹೇಳ್ಬಿಡ್ತಾರೆ. ಏನಾರು ಮುಖಕ್ಕಾಯ್ತು ಅಂದ್ರೆ ನೀನ್ ಮಾಡ್ಕೊಟ್ಟಿದ್ ಪ್ರಾಡಕ್ಟ್ ಇಂದ ನಮ್ ಮುಖ ಹಾಳಾಯ್ತಪ್ಪ ಅಂತಾನು ಬಂದ್ ಹೇಳ್ತಾರೆ. ಫಸ್ಟ್ ನೀನೇ ಹೇಳ್ಬೇಕು, ಮೇಡಮ್ ನಾ ಮಾಡ್ತಿರೋದು ಈ ತರ ಕಮ್ಮಿ ಪ್ರಾಡಕ್ಟ್ ಇರ್ತಿದ್ದೀನಿ, ಹೊಸ ಜಾಸ್ತಿ ಪ್ರಾಡಕ್ಟ್ ಇಂದ ಆಗ್ತಾ ಇಲ್ಲ, ನಾನು ಮಾಡಬೇಕು, ನಾನು ಪ್ರಾಫಿಟ್ಗೋಸ್ಕರ ಮಾಡಬೇಕು ಅಂತ ಹೇಳ್ಬೇಕು ನೀನು. ಏನು ನೋಡ್ತಿದ್ಯಾ ಮಂಗಿ? ಇದ್ ರೇಟ್ ನೋಡ್ತಾ ಇದೀನಿ, ಇದ್ ರೇಟ್ ಇಲ್ಲ ಹಾಕಿಲ್ಲ. ಇದ್ರ ಮೇಲೆ ಬಾಕ್ಸ್ ಇತ್ತು ಗೈಸ್, ಬಾಕ್ಸ್ ಗಳೆಲ್ಲ ಎಸ್ಬಿಟ್ಟಿದೀನಿ. ಅದೊಂದು 15,000 ಹೇಳೋದು ಅಂದಾಗ ಹೋಗಿ. ಇಲ್ಲ ಗೈಸ್ ನೋಡಿ, ದಿಸ್ ಇಸ್ ಬ್ಲಶ್ ಗೈಸ್. ಬ್ಲಶ್ ಅದೇ ಹುಡುಗಿರ್ ಮೇಲೆ ಆಗ್ಬೇಕ, ಒಂದ್ಸಲಿ ಹುಡುಗರು ಆಯ್ತಾರ ಬ್ಲಶ್ ಅಂತ ಅದ. ಏನ ಬ್ಲಶ್ ಗೈಸ್, ಪಿಂಕ್ ಕಲರ್. ಅದೇ ಹುಡುಗಿ ನೋಡಿದಾಗ ಹುಡುಗರು ಆಯ್ತಾರ ಬ್ಲಶ್. 200 ರೂಪೀಸ್ ಇರುತ್ತೆ ಮೊಯ್ತಾ. ಅದನ್ನೇ ಹೇಳಿದ್ ಕಣೆ, ಹುಡುಗಿರ್ನ ನೋಡಿದಾಗ ಫ್ರೀಯಾಗಿ ಹುಡುಗರನ್ನ ತಂದು ಹುಡುಗಿರ್ ಮುಂದೆ ನಿಲ್ಸ್ಬಿಟ್ಟು ಬ್ಲಶ್ ಮಾಡಿಸ್ಬಿಡು. ಮಾಡಿಸ್ಬೇಕು ನೀನು. ಮಾಡಿಸ್ತೀನಿ ಅಲ್ಲರ್ಜಿ ಗೈಸ್. ಇದೊಂದು 1200 ಇರ್ಬೋದು, ಜಾಸ್ತಿನೇ ಇರ್ಬೋದು. ಬ್ಲಶ್ ಪ್ಯಾಲೆಟ್ ಇದು ಇಮ್ಯಾಜಿಕ್ ಪ್ರೊಫೆಷನಲ್ ಕಾಂಪ್ಯಾಕ್ಟ್ ಕಾಸ್ಮೆಟಿಕ್ಸ್ ಓಕೆನಾ. ಕಾಸ್ಮೆಟಿಕ್ಸ್ ಪ್ಯಾಲೆಟ್ ಅಂತ ಓಕೆನಾ. ದಿಸ್ ಇಸ್ ಆಲ್ಸೋ ಬ್ಲಶ್ ಗ್ಲಿಟರ್. ಗೈಸ್ ಅದು ತೋರ್ಸು, ಮಿರರ್ ನನ್ನ ತೋರ್ಸು ಗೈಸ್. ನೋಡ್ರಿ ಗೈಸ್, ನಾನು ಹಿಂಗೆ ಅಲ್ಲ ನನ್ನ ತೋರ್ಸೆ, ಹಿಂಗೆ ತೋರ್ಸೆ, ಹಿಂಗೆ ಮೇಕ್ ತೋರ್ಸೆ, ಮೇಕೆತ್ತೆ ಮೇಕೆತ್ತು ಇನ್ನು ಕೆಳಗಡೆ ಮೇಕೆ ಚೂರು ಲೈಟ್ ಆಗಿ. ಗೈಸ್ ನೋಡ್ರಿ ಅಲ್ಲಿ ಹೆಂಗೆ ನಾನು ಹೆಂಗೆ ಕೂತಿದ್ದೀನಿ ನೋಡ್ರಿ ಗೈಸ್. ಬಿಲ್ಡಪ್ ಸುಮ್ಮನೆ ಇರು. ಬಿಲ್ಡಪ್ ನಾನು ಬಿಲ್ಡಪ್ ಕಣೆ ಬೋಸುಡಿಕೆ. ಗೈಸ್ ಇದು ಶಿಮ್ಮರ್ ಗೈಸ್. ಅಂದ್ರೆ ಶಿಮ್ಮರ್ ಅಂದ್ರೆ ನನಗೆ ಇದು ಹೆಸರು ಗೊತ್ತಿಲ್ಲ ಬಾಗಿ. ಏನಂದ್ರೆ ಇದು ಬ್ಲಶ್ ಹಾಕಿದ್ಮೇಲೆ ಹೈಲೈಟಿಂಗ್ ಮಾಡೋದು, ಹೈಲೈಟರ್ ಓಕೆನಾ. ಇದು ನಾನು ಹೈ ಶೇಡೋ ಪ್ಯಾಲೆಟ್ ಸ್ವಲ್ಪ ಕಮ್ಮಿ ತಗೊಂಡು. ಇದು ಎಷ್ಟಿರ್ಬೇಕು ಗೊತ್ತಾ, ಈ ಪ್ಯಾಲೆಟ್ ಕೂಡ ಗೈಸ್ 1,500 ಮೇಲೆ ಇರುತ್ತೆ. ಇದು ಐ ಶೇಡೋ ಮೇನ್ ಅವೇ, ಅದ್ರಲ್ಲೇ ಅಲ್ವಾ ನೀವು ಕಲರಿಂಗ್ ಮಾಡೋದು ಮುಖಕ್ಕೆ? ಇದು ಜಸ್ಟ್ ಚೀಕ್ಸ್ ಗೆ ಹಾಕೋದು ಅಷ್ಟೇನೆ, ಅದೇ ಕಲರಿಂಗ್ ಮಾಡೋದು. ಇದು ಕಣ್ಣಿಗೆ ಹಚ್ಚೋದು. ಮೈ ಗಾಡ್, ವಾಟ್ ಇಸ್ ದಿಸ್? ಮೇಕಪ್ ಗೈಸ್. ಮೊಯ್ತಿಗೆ ಒಂದಿನ ಇದ್ರಲ್ಲಿ ಮೇಕಪ್ ಮಾಡೋಣ. ಹುಡುಗಿರ್ ತರ ರೆಡಿ ಮಾಡ್ತೀನಿ ನಾನು. ಪ್ಲೇಸ್ ಆಯ್ತಾಯ್ತು, ಹುಡುಗಿರ್ ತರ ಮೇಕಪ್ ಮಾಡಿ ನಿನ್ ಬಟ್ಟೆ ಹಾಕೊಡು. ಸರಿ, ನಿನ್ ಬಟ್ಟೆ ಹಾಕತ್ತೀನಿ. ಅರ್ಧಾದ್ರೆ ನಂಗೆ ಗೊತ್ತಿಲ್ಲ. ಸರಿ ಆಯ್ತು, ನಾನು ದೊಡ್ಡ ಬಟ್ಟೆ ಎಲ್ಲ ಕೊಡ್ತೀನಿ. ಸರಿ, ನಿಂದ ಎಷ್ಟು ದೊಡ್ಡ ಬಟ್ಟೆ ಹಾಕಿದ್ರು ನನಗೆ ಆಗಲ್ಲ ಸರ್. ಆಗುತ್ತೆ ಅಂತ ಅದೇ ಕಾರಣಕ್ಕೂ ಆಗಲ್ಲ. ಅವತ್ತು ಪ್ಯಾಂಟ್ ಹಾಕೊಂಡೆ ಮತ್ತೆ ನಂದು ಪ್ಯಾಂಟ್ ಹಾಕೊಂಡ್ರೆ ಅದು ಇದು ಈ ತರ ಪ್ಯಾಂಟ್ ಓವರ್ ಸೈಜ್ ಶರ್ಟ್ ಕೊಡ್ತೀನಿ ನನ್ನ ಹತ್ರ ಇರೋದು. ತಗೋಬರಪ್ಪ ಆಯ್ತು ಗೈಸ್. ಇದು ಕೂಡ ಒಂದು 3000 ಇರ್ಬೋದು ಅಷ್ಟೇ ಗೈಸ್. ಇದಕ್ಕಿಂತ ಅದೊಂದಕ್ಕೆ 3,000ನಾ? ಓಕೆನಾ, 3000 ಇರ್ಬೋದು ಇದು ಆಯ್ತಾ. ಅವರು ನಮಗೆ ಪಾರ್ಲರ್ ಹೇಳಿದ್ದು ಯಾವ್ದು ಗೊತ್ತಾ ಗೈಸ್, 7000 ಇಂದು ಈ ತರ ಇದನ್ನ ತಗೊಳಕ್ ಹೇಳಿದ್ದು. ನನ್ನ ಹತ್ರ ನಿಜ ಅಷ್ಟೊಂದು ಬಜೆಟ್ ಇರ್ಲಿಲ್ಲ, ನನ್ಗಿದೆ ಓವರ್ ಆಗೋಯ್ತು ಗೊತ್ತಾ. ದಿಸ್ ಈಸ್ ಏನಂತ ಎಲ್ಲರಿಗೂ ನನ್ನ ಫೇವ್ರೆಟ್ ಗೈಸ್. ನಾನು ಇದ್ರಲ್ಲಿ ತುಂಬಾ ಇಷ್ಟಪಡೋದು ಇದೊಂದೇ ಪ್ಯಾಲೆಟ್, ಲಿಪ್ಸ್ಟಿಕ್ ಪ್ಯಾಲೆಟ್ ಗೈಸ್. ಲಿಪ್ಸ್ಟಿಕ್ ಅದು ಮತ್ತೆ ಆ ಥರ ಈ ಥರ ಕೊಟ್ಟವ್ರೆ. ಇದೆಲ್ಲ ತಗೊಂಡು ಲಿಪ್ಪಿಗೆ ಹಚ್ಕೋಬಹುದು. ಸುಮ್ಮನೆ ವೇಸ್ಟ್ ಮಾಡ್ತಿದ್ಯಾ ನೀವು. ಅಮ್ಮ ತಕ್ಕೊಡೈತೆ ಸುಮ್ಮನೆ ಇರತ್ತೆ, ತಲೆ ತಿನ್ಬೇಡ. ನನಗೆ ಹೊಟ್ಟೆ ಉರಿತೈತೆ. ಲಿಪ್ಸ್ಟಿಕ್ ಇನ್ನು ಗೈಸ್ ಏನೇ ಹೊಟ್ಟೆ ಉರಿತೈತೆ ಅಲ್ಲ, ವೇಸ್ಟ್ ಆಗ್ತಿದೆಯಲ್ಲ ಪ್ರಾಡಕ್ಟ್ಸ್ ಅಂತ ಕೊಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಜೊತೆಗೆ ಆರ್ಡರ್ಗಳು ಬರಲಿಲ್ಲ ಅಂದರೆ ಗೈಸ್ ಇದು 1,500 ಇರುತ್ತೆ. ಅಷ್ಟೊಂದು ಇರುತ್ತೋ ಎಲ್ಲೋ ಗೊತ್ತಿಲ್ಲ. ಲಿಪ್ಸ್ಟಿಕ್ ಪ್ಯಾಲೆಟ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಇರುತ್ತೆ ಅನ್ಕೊಂಡಿದ್ದೀನಿ. ನಾನು ಇದ್ರ ಮೇಲಿನ ಬಾಕ್ಸ್ಗಳೆಲ್ಲ ಎಸ್ಬಿಟ್ಟಿದ್ದೀನಿ. ಏನು ನಾನು ಎಷ್ಟು ಟೈಮ್ ಯೂಸ್ ಮಾಡಿರ್ಬೋದು ಮಾಹಿತಿ ಇವನ್ನೆಲ್ಲ? 2ರಿಂದ 3 ಸಲ ಯೂಸ್ ಮಾಡಿರ್ಬೋದು ಅಷ್ಟೇ ಗೈಸ್ ನಾನು ಪ್ರಾಡಕ್ಟ್ಸ್. ದಿಸ್ ಇಸ್ ಕಾಂಟೋರ್ ಪ್ಯಾಲೆಟ್. ಇದು ಕೂಡ 1,500 ಇರುತ್ತೆ. ಬೈಕತ್ತೆ ಇರ್ತೇನೆ ಗೈಸ್, ಇಷ್ಟೊಂದೆಲ್ಲ ಕೊಟ್ಟು ತಗೋಬೇಕಿತ್ತ ಅಂತ ಅಲ್ವಾ ಮಾಡ್ದೆ. ನನಗೆ ಅದನ್ನೇ ಹೇಳಿದ್ದೀನಿ ನಿಮಗೆ, ಸುಮ್ಮನೆ ವೇಸ್ಟ್. ಗೈಸ್ ನನಗೆ ನಾವು ತಗೊಳ್ಳಲ್ಲ ಅಂತಾನೆ ಹೇಳಿದ್ದು ಗೈಸ್. ನಮಗೆ ಅಲ್ಲಿ ಆರ್ಡರ್ ಕೊಡಿಸ್ತೀವಿ, ನೀವು ತಗೊಳ್ಳೇಬೇಕು ಪೋರ್ಟ್ಫೋಲಿಯೋ ಶೂಟ್ಗೆ ಅಂತ ಹೇಳಿ ನಮ್ಮ ಅಮ್ಮಂಗೆ ಸ್ವಲ್ಪ ಹಿಂಸೆ ಮಾಡಿ ತೆಗೆಸ್ಕೊಟ್ಟಿದ್ದು. ಇಲ್ಲ ನಾನು ತಗೊಂತಿರ್ಲಿಲ್ಲ, ಯಾಕೆಂದ್ರೆ ನನಗೆ ಯೂಟ್ಯೂಬಲ್ಲೇ ಮುಂದೆ ಪ್ರೊಫೆಷನ್ನ ಬಿಲ್ಡ್ ಮಾಡ್ಕೋಬೇಕಂತ ಇದ್ದಿದ್ರಿಂದ ನನಗೆ ಅಷ್ಟೊಂದೇನು ಇದ್ರ ಮೇಲೆಲ್ಲ ಅಮೌಂಟ್ ಹಾಕೋಕೆ ನನಗೆ ಇಷ್ಟನೇ ಇರಲಿಲ್ಲ ಗೈಸ್. ನನಗೆ ಗೈಸ್ ದಿಸ್ ಇಸ್ ಶಿಮ್ಮರ್. ನಮಗೆ ಕಣ್ಣಿಗೆ ಮೇಕಪ್ ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ಪ್ರೊಫೆಷ್ನಲ್. ಸುಮ್ಮನೆ ಹಿಂಗೆ ಹಚ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದಕ್ಕೆ ಇಷ್ಟು ತೊಗೊಂಡು ಇಷ್ಟು ಹಚ್ಕೊಂಡ್ರೆ ಶಿಮ್ಮರ್ ಬರುತ್ತೆ. ಓಕೆನಾ, ಇದೆಲ್ಲ ಇದೆ. ಅವರೊಬ್ರಿಗೆ ಕೇಳಿದ್ದೀನಿ ತಗೋತೀರಾ ಐಟಮ್, ಅವರು ಅಂಗಡಿಲಿ ಪರ್ಚೇಸ್ ಮಾಡ್ಬೇಕಂತೆ. ನಾನು ತಗೊಂಡಿರೋದಕ್ಕಿಂತ ಸ್ವಲ್ಪ ಕಮ್ಮಿ ರೇಟ್ಗೆ ಕೊಟ್ಬಿಡ್ತೀನಿ ಅಂತ. ಸುಮ್ಮನೆ ವೇಸ್ಟ್. ಮಿನಿಮಮ್ ಇದ್ರಲ್ಲೇ 10,000 ರೂಪಾಯಿ ಪ್ರಾಡಕ್ಟ್ ಇದೆ ಆಯ್ತಾ. ಇದು ಒಂದ್ರಲ್ಲಿ 5,000. ಹಂಗೆ ಲೆಕ್ಕ ಹಾಕೋ ಎಷ್ಟಿರ್ಬೋದು ಅಲ್ಲಿಗೆ ಅಂತ. ಬಂದ್ರಪ್ಪ ಇದಿಷ್ಟಲ್ಲೇನೆ 20,000 ಪ್ರಾಡಕ್ಟ್ ಇದೆ. ಅದೇ ಜಾಸ್ತಿ ಇರೋದಾ? ಹೈಯೆಸ್ಟ್. ಸುಸ್ತಾಗೋಯ್ತು ಗೈಸ್. ದಿಸ್ ಇಸ್ ಹುಡಾ ಬ್ಯೂಟಿ ಫೌಂಡೇಶನ್ ಗೈಸ್. ನನ್ನ ಹತ್ರ ಇದೆ. ದಿಸ್ ಇಸ್ ಒಂದೇ ಒಂದ್ಸಲ ಯೂಸ್ ಮಾಡಿರೋದು ಗೈಸ್ ನಾನು ಇದನ್ನ.
ಹುಡಾ ಬ್ಯೂಟಿ. ಇದು ಒಂದೊಂದು ಫೌಂಡೇಶನ್ 4,500. ಆಲ್ಮೋಸ್ಟ್ ಎಲ್ಲ ಹುಡುಗಿರ್ಗೂ ಗೊತ್ತಿರುತ್ತೆ ಹುಡಾ ಬ್ಯೂಟಿ ಎಷ್ಟು ಕಾಸ್ಟ್ಲಿ ಅಂತ. ಅದೊಂದು ಇದಕ್ಕೆ 4,500. ಹಾ 4,500. 4,500. ಒಂದೊಂದು ಫೌಂಡೇಶನ್ಗೆ 4,500 5,000 ಇರುತ್ತೆ ಹುಡಾ ಬ್ಯೂಟಿ. ಓಕೆನಾ. ಅಂಡ್ ನಾನಿದು ತುಂಬಾ 2,000 ರೂಪಾಯಿಗೆಲ್ಲ ಕೇಳೋರಿಗೆ ಮೇಕಪ್ಗೋಸ್ಕರ ಮೆಬ್ಲಿನ್ ಸ್ಟೇ ಸೂಪರ್ ಸ್ಟೇ ಇದು ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾನು ಫಸ್ಟ್ ಫಾರ್ ಎವರ್ 52 ಯೂಸ್ ಮಾಡ್ತಿದ್ದೆ, ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದು 1,000 ಇದೆ ಅಷ್ಟೇನೆ. ಓಕೆನಾ. ನಾನು ತಗೊಂಡಿರೋದ್ರಲ್ಲಿ ಕಮ್ಮಿ ಪ್ರಾಡಕ್ಟ್ ಗೈಸ್. ಒಂದೊಂದು ಇನ್ನು ಅದಕ್ಕೆ 4,500 ಕೊಟ್ಟು ಯಾರು ಬ್ರೋ ಹಾಕತ್ತವೆ? ನೋಡಿಲಿ 4,500 ಇದು ಎಲ್ಲಿ ಇಲ್ಲೇ ಐತೆ ನೋಡು. ಕಣ 4,500. ಓಕೆನಾ. ಡರ್ಮಾ ಪ್ಯಾಲೆಟ್ ಅಂತ ಇದೆ. ಓಕೆನಾ. ಇಷ್ಟಿರೋದು ಇದು ಇದ್ರೊಳಗೆ ಇಷ್ಟಕ್ಕೆ 4,500. ಜಸ್ಟ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಈ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ. ಒಂದೊಂದ್ ಟೈಮ್ ಫೌಂಡೇಶನ್ ಇಲ್ಲ ಅಂದ್ರೂ ಫೌಂಡೇಶನ್ ಟೈಪ್ ಪೂರ್ತಿ ಫೇಸ್ ಕವರ್ ಮಾಡಿ ಬರ್ಬೋದು ಇದ್ರಲ್ಲಿ. ಅಂದ್ರೆ ಕಮ್ಮಿ ಕೇಳ್ತಿರಲ್ಲ ಮೇಕಪ್ ನ ನೋಡಿ ಇದ್ರಲ್ಲಿ ಮಾಡ್ಕೊಡ್ತೀನಿ. ಓಕೆನಾ. ಕಮ್ಮಿ ಕೇಳ್ತಾರೆ. ನಾ ಅಂದ್ರೆ ತುಂಬಾ ಜನ ಕೇಳಿರೋರು ಇದಾರೆ. ಏನು ಮಾಡಕ್ಕಾಗಲ್ಲ. ಬಟ್ ಇದು ಒಳ್ಳೆ ಪ್ರಾಡಕ್ಟ್ ಏನೇ. ಬಟ್ ಮುಖ ಏನೇ ಆದ್ರೂ ಗೈಸ್ ಇವಾಗ ಅದಕ್ಕೇನೆ ದೊಡ್ಡವರೆಲ್ಲ ಜಾಸ್ತಿ ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೀವು ಒಂದ್ಸಲ ಯೋಚನೆ ಮಾಡಿ. ಅಲ್ಲಿ ಇಲ್ಲಿ ಎಷ್ಟೋ ಜನ ಕಳ್ದಿರ್ತಾರೆ. ಇಲ್ಲ 500 ರೂಪಾಯಿ ಮೇಕಪ್ ಆರ್ಟಿಸ್ಟ್ಗಳಿಗೆ ಕೊಡೋದಕ್ಕೆ ನಿಜ ನಿಮ್ಗಳಿಗೆ ಹೊಟ್ಟೆ ಉರಿಯುತ್ತೆ. ನನ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಗೈಸ್. ಇದು 1,500 ಇರ್ಬೋದು. ಇದು ಕಾಂಪ್ಯಾಕ್ಟ್, ಇದು ಕಾಂಡೋರ್ ಪ್ಯಾಲೆಟ್ ಏನು ಕಾಂಡೋರ್ ಅಂದಿದ್ದೀನಿ. ಇದು ಕಾಂಪ್ಯಾಕ್ಟ್, ಇದು ಕಣ್ ಕೆಳಗೆ ಇದನ್ನು ಯೂಸ್ ಮಾಡ್ತೀವಿ. ಬಟ್ ಇದು ಬೇರೆ ಬೇರೆ ಸ್ವಲ್ಪ ಕಮ್ಮಿದು ಜಾಸ್ತಿದು ಅಂತ ಇರುತ್ತಲ್ಲ ಆ ಥರ. ಓಕೆನಾ. ಇದು ಲೂಸ್ ಪೌಡರ್ ಗೈಸ್, ಬನಾನಾ ಪೌಡರ್. ಇದು 3,000 ರೂಪೀಸ್ ಬನಾನಾ ಪೌಡರ್. ಇದು ಲೂಸ್ ಪೌಡರ್ ಮೇಕಪ್ ಸೆಟ್ ಮಾಡೋದಕ್ಕೆ ಮೇನ್ ಜಾಬ್ ಇದ್ರದೇನೆ ಮೇಕಪ್ ಅಲ್ಲಿ ಗೈಸ್. ಅದತ್ರ 7 ಇಲ್ಲಿಗೆ ಹೆವಿ ಸುರಿದವಳೆ. ಸೊ ಜಾಸ್ತಿ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೋಯ್ತಾಳೆ. ಇನ್ನು ಜಾಸ್ತಿ ಏನು ಇದು ಮಾಡಕ್ ಹೋಗಲ್ಲ. ಇನ್ನು 2 ಏನೋ ಬಾಕ್ಸ್ ಐತಲ್ಲ ಅಷ್ಟೇ ಮುಗೀತು. ಇವೆಲ್ಲ ಇದ್ರದ್ದು ಒಂದ್ ಸ್ವಲ್ಪ ಸೆಟ್ಗಳು. ಇದು ಗೈಸ್ ಕಾಂಪ್ಯಾಕ್ಟ್ ಪೌಡರ್. ಓಕೆನಾ. ಕಾಂಪ್ಯಾಕ್ಟ್ ಇದು 2 ಶೇಡ್ ಇಟ್ಕೊಂಡಿದೀನಿ ನಾನು ಸಾಕಾಗುತ್ತೆ ಅಂತ. ಇದೊಂದು ಡಾರ್ಕ್ ಫುಲ್ ಡಾರ್ಕ್ ಒಂದು ಲೈಟ್ ಒಂದು ಶೇಡ್ ಇಟ್ಕೊಂಡಿದ್ದೀನಿ. ಇದೊಂದು 700 to 800 ಇರುತ್ತೆ ಕಾಸ್ಟ್. ಜಾಸ್ತಿನೇ ಇರ್ಬೋದು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಓಕೆನಾ. ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಗೈಸ್. ನಾನು ನೆಟ್ ಕ್ಯಾಶ್ 60,000 ಅಷ್ಟೇ ತೊಗೊಂಡೋಗಿದ್ದು. ನಂಗೆ ಸಾಕು. ನಮ್ಮಮ್ಮನೂ ಅಂದ್ಕೊಂಡ್ವಿ, ನಾವು ಅಂದ್ಕೊಂಡ್ವಿ ಸಾಕು ಒಂದು 60,000 ಪ್ರಾಡಕ್ಟ್ ತೊಗೊಂಡು ಬಂದ್ಬಿಡೋಣ ಸಾಕಾಗುತ್ತೆ ಅಂದ್ಕೊಂಡು ತೊಗೊಂಡೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ನೋಡಿದ್ರೆ ನಮ್ಮ ಮ್ಯಾಮ್ ನಿಜವಾಗ್ಲೂ ನಂಗೆ ಇದೊಂದು ಬೇಜಾರಿದೆ. ಇದೇ ಫೌಂಡೇಶನ್ ಹುಡಾ ಬ್ಯೂಟಿ ತೊಗೊಂಡೋದ್ರು. ಹುಡಾ ಬ್ಯೂಟಿ ಏನಕ್ಕೆ ತೊಗೊಂಡಿದ್ರ ಚೆನ್ನಾಗಿರಲ್ಲ, ನಾರ್ಸ್ ತೊಗೊಬೇಕಿತ್ತು. ನಾರ್ಸ್ ಫೌಂಡೇಶನ್ ಬಂದು 7,500 ರೂಪಾಯಿ ಒಂದೇ ಒಂದು ಫೌಂಡೇಶನ್ಗೆ. ನಾನು ತೊಗೊಂಡು ಏನು ಮಾಡಬೇಕಿತ್ತು? ನಾನು ಯಾರ ಮನೆ ನಂಗೆ ಇದನ್ನೇ ತೊಗೊಂಡಿರೋದಕ್ಕೆ ಇವತ್ತು ಹೊಟ್ಟೆ ಹೊರಿತಿದ್ದೆ. ನಾನು ಒಂದೇ ದಿನ ಯೂಸ್ ಮಾಡಿರೋದು. ಹೋಗ್ಲಿ ನನ್ನ ಯೂಸಿಗೆ ಯೂಸ್ ಮಾಡ್ಕೋತೀನಿ ಅಂದರೆ ನಾನು ಮೇಕಪ್ ಮಾಡಲ್ಲ. ನೀವು ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ನಾನು ಇದ್ರಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ. ಅವಳು ಯೂಸ್ ಮಾಡೋದು ಬರೀ ಲಿಪ್ಟಿಕ್ ಬೇಕಾದ್ರೆ ಗೈಸ್. ಇವಾಗ್ಲೂ ಲಿಪ್ಟಿಕ್ ಬಿಟ್ರೆ ಅವಳು ಏನೋ ಹಾಕಲ್ಲ. ಲಿಪ್ಟಿಕ್ ಯೂಸ್ ಮಾಡ್ತೀನಿ ಗೈಸ್. 1,800 ವರ್ಗ ಲಿಪ್ಟಿಕ್ ತೊಗೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಲಿಪ್ಸ್ ಮೇಲೆ ಏನೋ ಆಗಬಾರ್ದು. ನನಗೆ ಸ್ವಲ್ಪ ಲಿಪ್ಸ್ ಎಲ್ಲ ಏನಾದರೂ ಆಗ್ಬಿಟ್ರೆ ಕಷ್ಟ ಅದೆಲ್ಲ ಆಯಿತಾ. ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಯಾವತ್ತೂ ನಾನು ಫೌಂಡೇಶನ್ಸ್ನ ಫೇಸಿಗೆ ಅಪ್ಲೈ ಮಾಡಿಲ್ಲ. ಒಂದೇ ಒಂದಿನ ಮೇಕಪ್ ಮಾಡಿಸಿರೋದು. ಅದು ಬಿಟ್ಟರೆ ನಾನು ಯಾವತ್ತೂ ನನ್ನ ಫಂಕ್ಷನ್ಗೂ ಕೂಡ ನಾನು ಯಾವತ್ತೂ ಮೇಕಪ್ ಮಾಡಿಸ್ಕೊಂಡು ಹೋಗಿಲ್ಲ. ಇದನ್ನ ಏರ್ ಪಿನ್ ಬಾಕ್ಸು. ಈ ಏರ್ ಪಿನ್ ಬಾಕ್ಸ್ಗೆ 1,500 ಆಗಿರುತ್ತೆ ಗೈಸ್. ಅಂದರೆ ಏರ್ ಪಿನ್ ಎಲ್ಲ ಏನು ಹಾಳಾಗಲ್ಲ. ಯಾಕೆಂದರೆ ಬಟ್ ಇವೆಲ್ಲ ನಮಗೆ ಮನೇಲಿ ಯೂಸ್ ಎಷ್ಟೇ ವರ್ಷಗಳಿಟ್ರು ಇವೇನು ಹಾಳಾಗಲ್ಲ ಏರ್ ಪಿನ್ಗಳು. ನಿಮಗೆ ಗೊತ್ತಿರುತ್ತೆ ಈ ಥರ ಪಿನ್ ಇವೆಲ್ಲ. ಈ ಪ್ರಾಡಕ್ಟ್ಸ್ ಎಲ್ಲ ಹತ್ತತ್ರ 3 ವರ್ಷ ಇದಿರುತ್ತಲ್ಲ ಎಕ್ಸ್ಪೈರಿ ಡೇಟ್. ಆರಾಮಾಗಿ ಯೂಸ್ ಮಾಡ್ಬೋದು. ಅವ್ರು ಹೇಳೋ ಪ್ರಕಾರ ಪಾರ್ಲರ್ಗಳಲ್ಲಿ ಅವ್ರು ಹೇಳೋ ಪ್ರಕಾರ 6 ತಿಂಗಳಿಗೆ ಎಷ್ಟು ಬಿಡ್ಬೇಕಂತ. ನಾವೆಲ್ಲ ಮನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ 6 ತಿಂಗಳಿಗೆ ಎಷ್ಟು ಇವನ್ನೆಲ್ಲ. ಇವಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಗೈಸ್. ಇದು ಬ್ರಷ್ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ. ಓಕೆನಾ. ಇದು ಎಷ್ಟಿರ್ಬೋದು ಹೇಳಿ? 5,000 ರೂಪಾಯಿ ಬ್ರಷ್. ಇದು ಇಷ್ಟಕ್ಕೆ 5,000 ರೂಪಾಯಿ. ಇಷ್ಟಕ್ಕೆ 5,000 ರೂಪಾಯಿ. 5,000 ರೂಪಾಯಿ. ಇದು ಕೊಡ್ಲೇಬೇಕು. ತಗೊಂಡ್ರು ಅಂತ ಅಂದ್ರು ನಮ್ಮ ಮನೆ ಮ್ಯಾಮು. ಏನಕ್ಕೆ ತಗೊಂಡೆ? ಇನ್ನೊಂದು ಬರುತ್ತಲ್ಲ ಬೆಳ್ಳಿ, ಅದೇ ಪರವಾಗಿರ್ಲಿಲ್ಲ ಇದಕ್ಕಿಂತ. ಗೈಸ್ ನಾನು ನೋಡಿರೋ ಪ್ರಕಾರ, ನಾನು ಯೂಸ್ ಮಾಡಿರೋ ಪ್ರಕಾರ ಸಾಕು ಗೈಸ್ ನಾವು ಯೂಸ್ ಮಾಡೋದಕ್ಕೆ. ನಾವು ಗೈಸ್ ಅವ್ರ ಥರ 40,000-50,000 ರೂಪಾಯಿ ಮೇಕಪ್ ಮಾಡಕ್ಕೆ ಹೋಗಲ್ಲ ಆಯಿತಾ. ನಮ್ಗೆ ಯಾರು ಆ ಥರ ಆರ್ಡರ್ಸ್ ಕೊಡಲ್ಲ. ಬಿಕಾಸ್ ನಾನು ಸ್ವಲ್ಪ ನಾನು ಇದೆಲ್ಲ ಬೇಡವೇ ಬೇಡ ಅಂದೆ ಗೈಸ್. ಅವರು ಕೇಳಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಹೇರ್ ಸೆಟ್ಟಿಂಗಿಗೆ ಗೈಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನಗೆ ಮನೇಲಿ ಯೂಸ್ ಆಗುತ್ತೆ. ಇದೊಂದು 700 to 800 ಇರುತ್ತೆ. ಇದೇನು ವೇಸ್ಟ್ ಗೈಸ್. ಈ ಐಟಮ್ಗಳು ಏನೂ ಆಗಲ್ಲ. ನಾನೀಗ 10 ವರ್ಷ ಬಿಡ್ಬೇಕಾದ್ರೆ ಇವನ್ನ ಯೂಸ್ ಮಾಡ್ತೀನಿ. ಬಟ್ ಇವನ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಮೇಕಪ್ ಐಟಮ್ಗಳಿವೆಲ್ಲ ಹಾಳಾಗೋಗ್ಬಿಡುತ್ತೆ ಬೇಗ.
ಯಾಕೆಂದ್ರೆ ಅವಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತಲ್ಲ. ಸುಮ್ಮನೆ ಕೊಟ್ಬಿಡು ಸಾನ. ಕೊಡ್ಬೇಕಂದ್ರೆ ಇವು ಎಲ್ಲ ಏನೋ ಹಾಳಾಗಲ್ಲ ಗೈಸ್, ಏರ್ ಆಕ್ಸೆಸರೀಸ್ ಇವೆಲ್ಲ. ಓಕೆನಾ, ಇವೆಲ್ಲ ಆರಾಮಾಗಿ ನಾನು ರೆಂಟಿಗೆ, ಇಲ್ಲಿ ಯಾರು ಅಕ್ಕಪಕ್ಕದವರೆಲ್ಲ ರೆಂಟಿಗೆ, ನಾನು ಇದನ್ನು 500-400 ರೆಂಟಿಗೆ ಕೊಡ್ತೀನಿ. ಇವೇನಾದ್ರು ಹಾಳಾಯ್ತು ಅಂದ್ರೆ 1000 ರೂಪೀಸ್. ಇವಾಗ ಅವ್ರು ಫಸ್ಟೇ ಕೊಟ್ಟೋಗಿರ್ತಾರಲ್ಲ 500, ಅದ್ರ ಜೊತೆ ಇನ್ನೊಂದು 500 ಇಸ್ಕೋತೀನಿ ಅಷ್ಟೇ. ಇವೆಲ್ಲ ಕಾಸ್ಟ್ಲಿ ಇರುತ್ತೆ, ಇದೆಲ್ಲ ನಾನು ಅಂತ ಕಾಸ್ಟ್ಲಿ ಇದೆ ನಾನು ತಗೊಂಡಿರೋದು. ನೋಡಿ ತುಂಬಾ ಇದೆ ಗೈಸ್, ಇವೆಲ್ಲ ಸಕ್ಕರ್ ಇಟ್ಕೊಂಡಿದೀನಿ. ಇವೆಲ್ಲ ಏನೂ ಆಗಲ್ಲ, ಬಟ್ ಇವೆಲ್ಲ ಮುಂದಕ್ಕೆ ನಮಗೂ ಯೂಸ್ ಆಗುತ್ತೆ, ಏನಾಗಲ್ಲ. ನನಗೆ ಈ ಐಟಮ್ ಮೇಲೆ ಬೇಜಾರೇನಿಲ್ಲ ಗೈಸ್. ಇವು ಮಾತ್ರ ಫೌಂಡೇಶನ್ಗೆಲ್ಲ ಅಷ್ಟೊಂದು ಹಾಕ್ಬಾರ್ದಿತ್ತು ಅಂತ ಇವತ್ತಿಗೂ ನಂಗೆ ಅನ್ಸುತ್ತೆ ಆಯ್ತಾ. ಇಲ್ಲಿ ಈ ಹೋಲ್ಡಿಂಗ್ ಸ್ಪ್ರೇ, ಇದನ್ನೇ ನಾವು ನಮ್ಮ ಗೇಮಿಂಗ್ ರೂಮ್ ತರಬೇಕು ಅನ್ಕೊಂಡಿದ್ದು. ಇದು 900 ರೂಪೀಸ್. ಅದೇ ಫಸ್ಟ್ ಇದರಲ್ಲೇ ಗೈಸ್, ಅದೇ ಹೋಲ್ಡಿಂಗ್ ಸ್ಪ್ರೇ ಅಲ್ಲೇ ಅವಳು ಟ್ರೈ ಮಾಡಿ ಅಂಟಿದ್ದಕ್ಕೇನೆ ಹೋಲ್ಡಿಂಗ್ ಸ್ಪ್ರೇ ಎಲ್ಲ ಅಂಟುತ್ತೆ ಅಂತ ಅನ್ಕೊಂಡಿದ್ದು. ಬಟ್ ಅದು ಹೋಲ್ಡಿಂಗ್ ಸ್ಪ್ರೇಗಳು ಅದು ಮನೇಲೆ ಐತೆ ಅನ್ಸುತ್ತಲ್ಲ ನಿಂದು, ಅದು ಯೂಸ್ ಮಾಡ್ದಲ್ಲೇ 3 ಇದು ಸ್ಪ್ರೇಗಳು ಹಂಗೆ ಮನೇಲೆ ಇಟ್ಟವಳೆ. ಅದರಿಂದ ನಮಗೆ ಇದು ಏನಂತಾರೆ ಗೇಮಿಂಗ್ ರೂಮ್ ಮಾಡೋಕ್ಕೆ ಹೆವಿ ಕೊಡ್ತಾ ಇದ್ದಿದ್ದು ಎಲ್ಲ ಎಕ್ಸ್ಟ್ರಾ ಅನ್ನಂಗಾಯ್ತು ಗೈಸ್. ಇದು ಮಿನಿಮಮ್ 700 ಇರುತ್ತೆ. ನೋವಾ ಗೋಲ್ಡ್ ಅಂತ, ಇದನ್ನ ಕೂದಲಿಗೆ ಹಾಕೊಂಡು ಕ್ರಿಂಪ್ ಮಾಡೋದು, ಹೇರ್ ಸ್ಟೈಲ್ ಮಾಡೋದಕ್ಕೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ತಗೊಳ್ಳೋದು. ಇದು ಹೋಲ್ಡಿಂಗ್ ಸ್ಪ್ರೇ, ಹೇರ್ ಸ್ಟೈಲ್ ಹೇರ್ ಪಿನ್ಸ್ ಕೂರ್ಸೋಕೆ ಯೂಸ್ ಮಾಡೋದು. ಓಕೆನಾ, ನನ್ನ ಮೊಯ್ದನ್ ಜೊತೆನೇ ಒಂದಿನ ಇವಾಗ ಫಸ್ಟ್ ಆರ್ಡರ್ ಗೈಸ್, ನಾನು ಫಸ್ಟ್ ಆರ್ಡರ್ಗೆ ಸಿಕ್ತಾಗ ಇದು ಶೈನಿಂಗ್ ಸ್ಪ್ರೇ ಓಯಿಸಿಸ್ದು ಗೈಸ್. ಏನು ಗೊತ್ತಾ, ನಮ್ಮದು ಇನ್ಸ್ಟಾಗ್ರಾಮ್ ಇದ್ದಿದ್ದೆ ಅವಳಿಗೆ ಏನಾದ್ರು ಸಿಗೋದು ಆರ್ಡರ್ಸ್ಗಳು. ಬಟ್ ಇನ್ಸ್ಟಾಗ್ರಾಮು ಕೂಡ ನನ್ನ ಮಕ್ಕಳು ಹೊಟ್ಟೆ ಊರಿಗೆ ಗೈಸ್, ಹೊಟ್ಟೆ ಉರಿ ಇರಬೇಕು ಜನರಿಗೆ. ಬಟ್ ಅಷ್ಟೊಂದಲ್ಲ, ಏನೋ ಚೊಕ್ ಅಂತ ಅವಳು. ಎಷ್ಟಪ್ಪ ಅದು? ನನಗೆ ಗೊತ್ತಿಲ್ಲ ಇದು ಇಷ್ಟೊಂದು ಕಾಸ್ಟ್ಲಿ. ಏನದು? ಎಷ್ಟದು? 1250. ಏನದು? ಓಯ್ ಶೈನಿಂಗ್ ಸ್ಪ್ರೇ ಹೇರ್ದು. ಅಷ್ಟೊಂದು ನನಗೆ ಗೊತ್ತಿಲ್ಲ ಇದಿಷ್ಟು ಕಾಸ್ಟ್ಲಿದು ಅಂತ. ಇವತ್ತೇ ನಾನು ಇದ್ರದ್ದು ಪ್ರೈಸ್ ನೋಡಿರೋದು. ಮೋಹಿತ್ನ ಕರ್ಕೊಂಡು ಹೋಗಿ ಗೈಸ್, ಅವತ್ತು ನೆಟ್ಟಲ್ಲಿ ಅಷ್ಟು ದುಡ್ಡು ಕೊಟ್ಟು ಎಕ್ಸ್ಟೆನ್ಷನ್ಸ್ ತಂದಿದ್ದೀನಿ. 2600 ರೂಪಾಯಿ ಕೊಟ್ಟು ಮೋಹಿತ್ ಮುಂದೆನೆ ಕೇಳಿಬೇಕಾದ್ರೆ. ಫಸ್ಟ್ ಆರ್ಡರ್ ಸಿಕ್ಕಿದಾಗ ನನ್ಗೆ ಗೈಸ್, ಫಸ್ಟ್ ಆರ್ಡರ್ ಸಿಕ್ಕಿದ್ದು 15,000 ಏನೋ ಆಯ್ತು ಅನ್ಸುತ್ತೆ. 15,000 ಅನ್ಕೊಳ್ಳಿ, 15,000 ಅದು ಫಸ್ಟ್ ಆರ್ಡರ್. ತುಂಬಾ ಅಂಜು ಅಕ್ಕ ಅಂತ, ಅಂದ್ರೆ ನಮಗೆ ಗೊತ್ತಿರೋರೇನೆ ಅವ್ರ ಗೈಸ್. ನಾನು ಮೇಕಪ್ ನೋಡ್ಲಿಲ್ಲ, ನಾನು ಹೆಂಗ್ ಮಾಡ್ತೀನಿ ಅಂತ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ ಗೈಸ್. ನೆಟ್ ಒಪ್ಕೊಂಡ್ರು ನಮ್ಮ ಅಮ್ಮಂಗೆ ಎಲ್ಲರಿಗೂ ಮದ್ವೆ ಮಾಡ್ಕೊಡು ಅಂತ. ಅವರು ಅರ್ಶಿನ ಬಳೆ ಶಾಸ್ತ್ರಕ್ಕೆ ನನ್ನ ಹತ್ರ ಮೇಕಪ್ ಮಾಡಿಸ್ಕೊಂಡ್ರು. ತುಂಬಾ ಚೆನ್ನಾಗಿ ಮಾಡಿದೆ, ನಮ್ಮ ಅಮ್ಮಂಗೂ ಮತ್ತೆ ನಮ್ಮ ಅತ್ತೆಗೂ ಎಲ್ಲ ಹಿಂಗೆ ಮಾಡ್ಕೊಡು ಅಂತ ಒಪ್ಕೊಂಡು ಫುಲ್ ನೀಟಾಗಿ ಎಲ್ಲ ಮಾಡ್ಕೊಟ್ಟೆ ಗೈಸ್ ನಾನು ಮೇಕಪ್ನವ್ರಿಗೆ. ಮಾರನೇ ದಿನ ಪಾಪ ಅವ್ರ ಮದ್ವೆ ಎಲ್ಲ ಆಯ್ತು ಅಂತ ನಾನು ಫೋನ್ ಮಾಡಿಲ್ಲ. ಅದ್ರ ಮಾರನೇ ದಿನ ಫೋನ್ ಆಗದೆ, ಬೇಜಾರು ಮಾಡ್ಕೊಬಿಡೋಣಪ್ಪ, ಮದ್ವೆ ಎಲ್ಲ ಆಯ್ತಲ್ಲ ಬಿಸಿಲಿ, ಅಮೌಂಟ್ ಹಾಕಕ್ಕಾಗಲಿಲ್ಲ ಅಂತ ಆಗ್ಲೇ 15,000 ರೂಪಾಯಿ ಪೇ ಮಾಡೋದು. ನಾನು ಹೇಳಿದ್ದಕ್ಕೆ 1 ಮಾತು ಕಮ್ಮಿ ಮಾಡ್ಕೊ ಅಂತ ಗೈಸ್ ಹೇಳಲೇ ಇಲ್ಲ. ನನಗೆ 2,300 ರೂಪಾಯಿ ಹೇಳಿದ್ದೆ ಅವ್ರಿಗೂ ನಾನು ಮೇಕಪ್ಪಿಗೆ. ಒಂದೇ 1 ಮಾತು ನೀನು ಕಮ್ಮಿ ಮಾಡ್ಕೊ ಅಂತ ನನಗೆ 1 ಮಾತು ಹೇಳಲಿಲ್ಲ ಗೈಸ್. ನಾನು ಮೇಕಪ್ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಆ ಥರ ಕ್ಲೈಂಟ್ ಸಿಕ್ಕಿದ್ರೆ ನಿಜ ಪುಣ್ಯ ಮಾಡಿರ್ತೀವಿ. ಬಿಡು ಸಾಕು, ನೀನು ತೆಗಿತಾನೆ ಇದ್ರಲ್ಲಿ ನೋಡು, ಇದೊಂದು 1000 ರೂಪೀಸ್ ಇರ್ಬೋದು ಇದ್ಕೊ. ಇದು ಬಟ್ ನಂಗೆ ತುಂಬಾ ಇಷ್ಟ, ನನಗೆ ತುಂಬಾ ಯೂಸ್ ಆಗುತ್ತೆ. ಬಾಯಿಲಿ ಮುಂದೆ ನಿನ್ಗೆ ಫುಲ್ ಖುಷಿ ಆಗುತ್ತೆ ಇಕ್ಕೋಮಿನ. ಡ್ಯಾಂಡ್ರಫ್ ತೆಗಿಸಾನತ ಅಲ್ಲ, ಇದು ಹಿಂಗ್ ಬಾಚ್ಕೋತೀವಲ್ಲ, ಒಂಥರ ಖುಷಿ ಮಜಾ ಅನ್ಸುತ್ತೆ ತಲೆಗೆ ಗೈಸ್. ನೋಡಿ ಎಷ್ಟು ನೀಟಾಗಿ ಕುತ್ಕೊಂತು ನೋಡಿ. ಅವನಿಗೆ ನಾನು ಏನು ಹಾಕಿಲ್ಲ. ಓಕೆನಾ, ಇವಾಗ ನಾನು ಏನು ಹಾಕಲ್ಲ ಗೈಸ್. ನೋಡಿ ನೋಡ್ಕೊಳಪ್ಪ, ನೀನು ಎಷ್ಟು ಚೆನ್ನಾಗಿ ಕುತ್ಕೊಂಡು ಗೊತ್ತಾ, ನಿನ್ ಕೂದಲು ಕೂರಲ್ಲ ಅಂತೀಯಲ್ಲ, ನೀಟಾಗಿ ಕುತ್ಕೊಂತು. ಓಕೆನಾ, ಈ ಸ್ಪ್ರೇ ನಂಗೂ ಮೇಕಪ್ ಮಾಡಿಸನ ಗಂಡಿನ ತರ ಮೇಕಪ್ ನಂಗೆ ಸ್ಪ್ರೇ ಹೊಡಿತಿಲ್ಲ ಅಪ್ಪ. ಇದೇನ್ ಸ್ಪ್ರೇ ಗೊತ್ತಾ ಗೈಸ್? ಇದು ಏನು ಅಂದ್ರೆ ಸ್ಪ್ರೇ ಅಂದ್ರೆ ಏನಲ್ಲ, ಇವಾಗ ಪರ್ಫ್ಯೂಮ್ ಇರುತ್ತಲ್ಲ ಗೈಸ್, ಜಸ್ಟ್ ಸ್ಮೆಲ್ ಬರುತ್ತೆ ಗೊತ್ತಾ. ಹೇರ್ಸ್ ಒಂದು ಫ್ರೆಶ್ನೆಸ್ ಇರ್ಲಿ ಅಂತ ಸ್ಪ್ರೇ ಹೊಡ್ಕೊಳ್ಳೋದು. ಇದು ಸುಮ್ನೆ ಶೈನಿಂಗ್, ಒಂಥರ ಗ್ಲೋ ಆಗಿ ಕಾಣುತ್ತೆ ಕೂದಲು, ಬ್ಲಾಕ್ ಕಲರ್ ಕಾಣಿಸ್ಲಿ ಫುಲ್ ಅಂತ. ಹಿಡಿಬೇಕಾದ್ರೆ ಚೂರ್ ತೋರಿಸ್ತೀನಿ. ಬೇಡ ಬೇಡ ಬೇಡ, ಏಯ್ ಬೇಡ ಬೇಡ, ಚೂರ್ ನಾನು ತೋರಿಸ್ತೀನಿ ಗೈಸ್. ನಾನು ನಿನ್ ಕಣ್ಣು ನೀನ್ ಸುಮ್ಮನಿರ ಮಾರೆ, ನಾನು ಏನು ಮಾಡಲ್ಲ ಅಷ್ಟೇ. ಇನ್ನೊಂದು ಜಾಸ್ತಿ ಹೊಡಿತೀನಿ ಅನ್ಕೊಂಡಿದ್ಯಾ? 1,500 ನೋಡಿ ಗೈಸ್. ಇವಾಗ ಮದ್ವೆ ಮನೇಲಿ ಇದೆ ಸ್ಮೆಲ್ ಅದು. ನೋಡಿ ಗೈಸ್, ನೀಟಾಗಿ ಕುತ್ಕೊಳ್ಳೋದೆ. ಹೆಂಗ್ ಕುತ್ಕೊಂಡೈತೆ ಗೊತ್ತಾ ನಿನ್ ಕೂದಲು ಸ್ಪ್ರೇ ಹೊಡೆದಿರೋ ಜಾಗದಲ್ಲಿ. ಬೇಕಾದ್ರೆ ಇದರಿಂದ ತೋರಿಸ್ತೀನಿ ನೋಡಿ ಗೈಸ್. ಗೈಸ್, ಈ ಬ್ಯಾಗ್ ಎಷ್ಟಿರ್ಬೋದು? ಈ ಮೇಕಪ್ ಬ್ಯಾಗ್ 4,500 ಇರ್ಬೋದು, ಜಾಸ್ತಿ ಇದೆ. 4,000 ಇನ್ನೂ ಜಾಸ್ತಿ ಇದೆ. ನೀವೇನ್ ನಮ್ಮಿ ದುಡ್ಡು ಮಂದಿ ದುಡ್ಡಿರೋರು. ಲಿಫ್ಟಿಗೆ ಒಂದು ತೋರಿಸ್ಲಿಲ್ಲ. ಲಿಫ್ಟಿಗೆ ಅಂದ್ರೆ ಎಲ್ಲ ಇರೋದು ಮೆಬ್ಲಿನ್, ಸೂಪರ್ ಮತ್ತೆ ಶುಗರು.
ಇದೇ ಲಿಫ್ಟಿಕ್ಗಳಿರೋದು. ಮೆಬ್ಲಿನ್ 900 rupees, ಶುಗರ್ 1,500 ಇರ್ಬೋದು ಒಂದು ಲಿಫ್ಟಿಕ್. ಬಟ್ ಲಿಫ್ಟಿಕ್ಕಿಗೆ ನನಗೆ ಇನ್ವೆಸ್ಟ್ ಮಾಡಿರೋದಕ್ಕೆ ನಿಜ ಬೇಜಾರಿಲ್ಲ, ಬಿಕಾಸ್ ನಾನು ಲಿಫ್ಟಿಕ್ ಯೂಸ್ ಮಾಡ್ತೀನಿ. ನೋಡಿ ಗೈಸ್ ಐಟಮ್ಸ್ ನೋಡಿ. ಇದು ಗೈಸ್ ಇದು ಇವ್ ಜಿಯೋ ಮಾರ್ಟಲ್ಲಿ ತಂದಿದ್ದು ಗೈಸ್. ಇದನ್ನ 70 ರೂಪಾಯಿ ಒಂದು ಟಿಶ್ಯೂ. ಹಂಗೆ ಒಂದು ಪೋಸ್ ಕೊಟ್ಬಿಡು ತಮ್ಮನಲ್ಲಿಗೆ. ಹಂಗೆ ಇರೋ. ಹಂಗೆ ಅದು ಸೊ ಗೈಸ್ ಅಷ್ಟೇ ಗೈಸ್ ಇದೆ ನೋಡ್ರಿ, ಹತ್ತತ್ರ ಇಲ್ಲೇ ಐತೆ. ಸೊ ಅವಳಿಗೂ ಒಂದೊಂದು ಆರ್ಡರ್ಗಳು ಸಿಗ್ತಾ ಇತ್ತು ಫಸ್ಟ್ ಇನ್ಸ್ಟಾಗ್ರಾಮ್ ಇದ್ದಾಗ. ಸೊ ಆರ್ಡರ್ಗಾರು ಸಿಗ್ತಾ ಇತ್ತು, ಬಟ್ ಹೊಟ್ಟೆ ಉರಿ ಜನ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇರಬಾರ್ದು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನ ಎಷ್ಟು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ರು ಹೊಟ್ಟೆ ಊರಿಗೆ ಐಡಿನ ಸಸ್ಪೆಂಡ್ ಮಾಡಿಸ್ಕೊಂಡೇ ಬಂದರು. ಸೊ ಯಾವ್ದಾದ್ರು ಚಿಕ್ಕ ಚಿಕ್ಕ ಪುಟ್ಟ ಇವೆಂಟ್ಸ್ ಏನಾದ್ರು ಇದ್ರೆ ಹೇಳ್ರಿ ನಮ್ಮ ಸಾನಂಗೂ. ಸೊ ಕಾಂಟ್ಯಾಕ್ಟ್ ಮಾಡೋದೇ ಒಂಥರ ತಲೆನೋವು ಗೈಸ್. ನಾವಿಬ್ರೇ ಗೈಸ್ ಅಲ್ಲಿ ನೋಡಿ ನಿಮ್ದೊಂದು ವಿಡಿಯೋ ಹಂಗೆ ನಮ್ಮ ಮೇಕಪ್ ಎಲ್ಲ ಬಿಡುತ್ತೆ. ನಮ್ದೊಂದು ವಿಡಿಯೋ ನಮಗೆ ಒಂದು ಬ್ಲಾಗ್ ಆದಂಗೆ ಆಗುತ್ತೆ, ಹಾಗೆ ಪ್ಲಸ್ ನಿಮಗೆ ಇವೆಂಟಲ್ಲಿ ಮೇಕಪ್ ಆದಂಗೆ ಆಗುತ್ತೆ. ಸೊ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದೊಂದು ಇದ್ರೆ ನಮಗೂ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕೆ ಒಂಥರ ಬೇಜಾರು ವಯಸ್ಸಿ. ನಂಬರ್ ಕೊಟ್ರೆ ಇರೋ ಬರೋಲ್ಲ, ಸುಮ್ಮನೆ ಫೋನ್ ಹಾಕ್ತಾರೆ. ಬಟ್ ಇನ್ನೊಂದು ನಮ್ಮ ಹತ್ರ ಯಾವ್ದು ನಂಬರ್ಸ್ ಇಲ್ಲ ಗೈಸ್. ನಾವು ಯೂಸ್ ಮಾಡೋ ನನ್ನ ಪ್ರೈವೇಟ್ ನಂಬರ್ಸ್ ಅಷ್ಟೇ ಇರೋದು ಅಷ್ಟೇ. ಸೊ ಅದಕ್ಕೆ ನೋಡುವ. ಸೊ ಇನ್ಸ್ಟಾ ಐಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದನ್ನ ನೋಡುವ ಫ್ಯೂಚರ್ ಅಲ್ಲಿ. ಏನಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಇದ್ಗೆ ಹುಡುಗಿ ತರ ರೆಡಿ ಮಾಡ್ತೀನಿ. ಈ ಇದಕ್ಕೆ 2K ವ್ಯೂಸ್ ಬಂದ್ರೆ 2K ವ್ಯೂಸ್ ಬಂದ್ರೆ ಸೊ ಶೇರ್ಸ್ ಚೆನ್ನಾಗಿರ್ಬೇಕು. 2K ವ್ಯೂಸ್ ಬಂದು 100 ಲೈಕ್ಸ್ ಆಗಿದ್ರೆ ಹಾಗೆ ಕಮೆಂಟ್ 20-25 ಕಮೆಂಟ್ಸ್ ಬಂದ್ರೆ ಸ್ಯಾರಿ ಉಡ್ಸಿ ಮೇಕಪ್ ಮಾಡ್ತೀನಿ. ಓಕೆನಾ? ಪಕ್ಕನಾ? ಪಕ್ಕ. ನಂತರ ಹೇರ್ ಸ್ಟೈಲ್ ಹಿಂಗೆ ಕೂದ್ಲಿ ನಿನಗೆ ಇಷ್ಟೇ ಕೂದ್ಲಿಗೆ ಯಾಕೆ ಹೇರ್ ಸ್ಟೈಲ್ಗಳು ಇದೆ. ಸರಿ ಆಯ್ತು. ನೀನ್ ಹೆಂಗೆ ಹೇಳ್ತೀಯ ಸೂಪರ್ ಆಗಿ ಕಾಣಿಸ್ತಾನೆ ಗೈಸ್ ಅವಾಗ ಮೊಯ್ದಾ. ಇದೆಲ್ಲ ಬೋಳಿಸ್ಬಿಡೋಣ ಅವತ್ತು ನೋಡಿ ಗೈಸ್. ಫಸ್ಟೇ ಇದೇ ತರ ಕಾಣಿಸ್ತೀನಿ. ಸೊ ಗೈಸ್ ಆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸೊ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನೋಡಿ ಗೈಸ್ ಇವ್ನಿಗೆ ನೋಡ್ರಿ ಎಷ್ಟು ಉದ್ದ ಎಷ್ಟು ಕುಳ್ಳ ಅವನೇ. ನಾನು ಎಷ್ಟು ಉದ್ದ ಇದ್ದೀನಿ ಮಂಚದ ಮೇಲೆ ನಿಂತ್ಕೊಂಡು ನಾನು ಅಷ್ಟು ಹೈಟ್ ಬರ್ತಾರೆ. ತಡಿಯಾ ತೋರ್ಸಿ. ಎಷ್ಟು ಬೇಡ. ಎಷ್ಟು ಉದ್ದ ಇದೆಯಾ? ಇಷ್ಟೊಂದು ಉದ್ದ ಇದ್ದೀನಿ ನಿನ್ಗಿಂತ. ಎಲ್ಲಿದ್ಯಾ? ಸೊ ಗೈಸ್ ಆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ನಾವು ಲೈವ್ ಹೋಗ್ಬೇಕು. ನಮ್ದು ಇವಾಗ PC ಕಾಯ್ತೈತೆ. ಬಾರೋ ಚಿನಾಲಿ ಲೈವ್ ಮಾಡು ಬಾರೋ ಅಂತ ಕರೀತೈತೆ. ಅಯ್ಯೋ ಸುಮ್ಮನೆ ಏನು ಮಾಡಲ್ಲ. ಬೋಸ್ ಹುಡುಕಿ ನೀನು. ಆಯ್ತು ಹೊಡಿ. ಇದ್ ಮಾಡೆ ಸುಮ್ಮನೆ ತಿಕ್ಕ ಉರ್ಸ್ತಾರೆ ನನ್ಗೆ ಎಲ್ಲ. ಬಿಡ ಆಯ್ತು ಸಾಕು. ಆಯ್ತು. ಅದೆಂತಕ್ಕೆ ಮಂಕ ಅಲ್ಲಿ ನಾಯಿ ಮರಿ ಮಂಕ ಅವತ್ತೋಗಿ ಮಂಕತಿದ್ದಾರ ಹಿಂಗ್ ಗೊಬ್ಬರ ಹಾಕೊಂಡು ಅಲ್ಲಿ ಫುಲ್ ಮೂಲೆಗೆ ಹೋಗಿ ಕುತ್ಕ. ಕುತ್ಕಡೆ ನಂಗೆ ಕೂರಿಸ್ತೀಯಾ? ಇಲ್ಲ ಕಣ. ವಿಡಿಯೋ ಏನ್ ಮಾಡೋಣ ಮಾರ. ಪ್ರಾಡಕ್ಟ್ ಬೇಕು ಅಂದ್ರೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಾಡಕ್ಟ್ ಕೊಡ್ತಾಳ ಅಂತ ಕಮ್ಮಿ ಕೊಡ್ತೀನಿ ನಾನು ಪ್ರಾಡಕ್ಟ್ನ. ಗೈಸ್ ಎಲೆಕ್ಟ್ರಿಕ್ ಐಟಮ್ಸ್ ಏನು ಕೊಡಲ್ಲ. ನಾನು ಹೇಳ್ತೀನಿ ಎಲೆಕ್ಟ್ರಿಕ್ ಐಟಮ್ಸ್ ಏನು ಕೊಡಲ್ಲ. ಈ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಬಿಡ್ತೀನಿ. ನೋಡಿ ಗೈಸ್ ಯಾರು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಇದ್ರು ಕಮ್ಮಿ ಯಾಕೆ ಅಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್ ನನಗೆ ಯೂಸ್ ಆಗುತ್ತೆ ಗೈಸ್. ನನಗೆ ಬೇಕು ಇದನ್ನ ಮಾತ್ರ ಕೊಡ್ತೀನಿ. ಸೊ ಗೈಸ್ ಆ ವಿಡಿಯೋ ಏನಾರಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಮಾಡ್ರಿ. 8Kಗೆ ನಿಯರ್ ಇದೀವಿ. ಗೈಸ್ 100 ಸಬ್ಸ್ಕ್ರೈಬ್ ಮಾಡ್ಕೊಡ್ತಿಲ್ಲ 8Kಗೆ. ನನಗಂತೂ ಹೊಟ್ಟೆ ಉರ್ ಸಹಾಯ ಹತ್ತತ್ರ 12Kಗೆ 8Kಗೆ ನಾನು ಎಷ್ಟು ಒಂದ 7 ಬ್ಲಾಗ್ ಅಲ್ಲೇನೋ ಹೇಳಿದ್ದೀನಿ ಅನ್ಸುತ್ತೆ. ಇವತ್ತು ಗೈಸ್ ಸಾನು ಮೈ ಬ್ಲಾಗ್ಸ್ ಅಲ್ಲಿ 4 ಅವರ್ ಲೈವ್ ಮಾಡಿದೀನಿ. 10 ಸಬ್ಸ್ಕ್ರೈಬರ್ಸ್ ಬಿದ್ದಿಲ್ಲ. ನನ್ನ ಮೇಲೆ ಇಡ್ತು. ನಾನು ಇನ್ನೇನು ಸಬ್ಸ್ಕ್ರೈಬರ್ಸ್ ಬೀಳ್ತೀನಿ ಅಂದ್ರೆ ನಾನು. ಸೊ ಗೈಸ್ ಸಿಗೋಣ ಗೈಸ್ ಇನ್ನೊಂದು ಲೈವ್. ಬೈ ಗೈಸ್. ಸೊ ಸಿಗೋಣ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಗೈಸ್.